ಒಳ ಮೀಸಲಾತಿ ಮಾದಿಗ ಸಮುದಾಯದ ಸುದೀರ್ಘ ದಶಕಗಳ ಹೋರಾಟ, ಬೇಡಿಕೆ ಕೂಡ ಹೌದು. ನಿರಂತರ 30 ವರ್ಷಗಳ ಒಳ ಮೀಸಲಾತಿ ಹೋರಾಟವು ಇದೀಗ ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ವರದಿ ನೀಡಲು ರಾಜ್ಯ ಸರ್ಕಾರ ಏಕಸದಸ್ಯ ಆಯೋಗ ರಚನೆ ಮಾಡಿತ್ತು. ಆಯೋಗದ ಶಿಫಾರಸಿನ ಅನ್ವಯ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಮೀಕ್ಷೆಯನ್ನು ನಡೆಸಲು ಸರ್ಕಾರ ತೀರ್ಮಾನ ಮಾಡಿದೆ. ಮೇ 5ರಿಂದ ಜಾತಿವಾರು ಸಮೀಕ್ಷೆ ಶುರು. ಮನೆ ಮನೆಗೆ ಬರ್ತಾರೆ ಸಮೀಕ್ಷೆದಾರರು. ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ಸುದೀರ್ಘ ಹೋರಾಟ ನಡೆಸಿದ ಫಲವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಜಾತಿವಾರು ಸಮೀಕ್ಷೆಗೆ ಮುಂದಾಗಿದೆ. ಇದರ ಅಂತಿಮ ಘಟ್ಟವಾಗಿ ಮೇ 5ರಿಂದ ಜಾತಿವಾರು ಸಮೀಕ್ಷೆ 3 ಹಂತಗಳಲ್ಲಿ ನಡೆಯಲಿದೆ. ಜಾತಿವಾರು ಸಮೀಕ್ಷೆ ಹೇಗೆ ನಡೆಯಲಿದೆ? ಮೇ 5ರಿಂದ ಮೇ 17ರವರೆಗೆ ಮೊದಲ ಹಂತದ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ. ಈ ಅವಧಿಯಲ್ಲಿ ನೇಮಕಗೊಂಡ ಗಣತಿದಾರರು ತಮಗೆ ವಹಿಸಿರುವ ಮತಗಟ್ಟೆ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಸಮುದಾಯಗಳ ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹಿಸುತ್ತಾರೆ. ಇದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಆಯ್ಕೆಯಾಗಿರುತ್ತೆ. ಇನ್ನು ಮೇ 19ರಿಂದ ಮೇ 21ರವರೆಗೆ 2ನೇ ಹಂತದ ಜಾತಿ ಗಣತಿ ನಡೆಯಲಿದೆ. ಮನೆ ಮನೆ ಗಣತಿಯಲ್ಲಿ ಪಾಲ್ಗೊಳ್ಳದೇ ಇರುವವರು ಮತಗಟ್ಟೆ ವ್ಯಾಪ್ತಿಯಲ್ಲಿ ಗುರುತಿಸಿರುವ ವಿಶೇಷ ಶಿಬಿರಗಳಿಗೆ ತೆರಳಿ ಗಣತಿದಾರರಿಗೆ ಮಾಹಿತಿ ನೀಡಬೇಕು. ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಮಾತ್ರ ಆಯ್ಕೆಯಾಗಿರುತ್ತೆ. ಇನ್ನು ಮೇ 19ರಿಂದ ಮೇ 23ರವರೆಗೆ 3ನೇ ಹಂತದ ಜಾತಿ ಗಣತಿ ನಡೆಯಲಿದೆ. ಈ ಹಂತದಲ್ಲಿ ಮನೆ ಮನೆ ಸಮೀಕ್ಷೆ ಹಾಗೂ ವಿಶೇಷ ಶಿಬಿರದಲ್ಲಿ ಜಾತಿಯ ಬಗ್ಗೆ ಘೋಷಣೆ ಮಾಡಿಕೊಳ್ಳದೇ ಇರುವವರು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು. ಅಂದ್ರೆ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ಆಧಾರ್ ನಂಬರ್ ಹಾಗೂ ಜಾತಿ ಪ್ರಮಾಣ ಪತ್ರದ RD ನಂಬರ್ ಕಡ್ಡಾಯವಾಗಿರುತ್ತೆ. ಜಾತಿವಾರು ಸಮೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಿ. ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿ. ಮೈಸೂರಿನಲ್ಲಿ ಮಾದಿಗ ಸಮುದಾಯ ಜಾಗೃತಿ ಶಿಬಿರ. ಒಳ ಮೀಸಲಾತಿ ಜಾರಿಗೊಳಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿಯ ದತ್ತಾಂಶ ಸಂಗ್ರಹ ಕಾರ್ಯ ಮೇ 5ರಿಂದ 17ರವರೆಗೆ ನಡೆಯಲಿದೆ. ಈ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದ ಎಲ್ಲಾ ಕುಟುಂಬಗಳು ತಪ್ಪದೇ ಭಾಗವಹಿಸಬೇಕು ಅಂತ ಅರಿವು ಮೂಡಿಸಲು ಸ್ವಯಂ ಸೇವಕರಿಗೆ ತರಬೇತಿ ಮತ್ತು ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದೇವದತ್ತ ಫೌಂಡೇಶನ್ ಸಂಸ್ಥೆ ವತಿಯಿಂದ ನಗರದ ಮಾನಸ ಗಂಗೋತ್ರಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿಯಲ್ಲಿನ ಒಳಜಾತಿಗಳ ಸಮೀಕ್ಷೆ ಕುರಿತು ಸ್ವಯಂ ಸೇವಕರಿಗೆ ತರಬೇತಿ ಮತ್ತು ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದೇವರತ್ನ ಫೌಂಡೇಶನ್ ಸಂಸ್ಥಾಪಕರಾದ ಶಿವಪ್ರಸಾದ್, ಹಿರಿಯ ವಕೀಲರಾದ ಡಾಕ್ಟರ್ ಅರುಣ್ ಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಧರ್ಮಸೇನಾ, ಸಮಾಜ ಸೇವಕ ಅರಕಲವಾಡಿ ನಾಗೇಂದ್ರ, ವಕೀಲರಾದ ಬೂದಿತಿಟ್ಟು ರಾಜೇಂದ್ರ, ಸಂಶೋಧಕರಾದ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಅನೇಕ ಮಂದಿ ಭಾಗವಹಿಸಿದ್ರು. ಶಿಬಿರವನ್ನು ಉದ್ದೇಶಿಸಿ ಮಾತಾಡಿದ ದೇವರತ್ನ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಶಿವಪ್ರಸಾದ್, ಸುದೀರ್ಘ ಹೋರಾಟದ ಫಲವಾಗಿ ಇವಾಗ ಜಾತಿವಾರು ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. ನಮ್ಮನ್ನಾಳುವ ಸರ್ಕಾರಗಳು ಪದೇ ಪದೇ ಇಂಥ ಅವಕಾಶ ಮಾಡಿಕೊಡುತ್ತೆ ಅನ್ನೋದು ನಮ್ಮ ಭ್ರಮೆ. ಹೀಗಾಗಿ ಸಿಕ್ಕಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಸಮುದಾಯದ ಜನರಲ್ಲಿ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ಕೆಲ ಸಲಹೆ ಕೂಡ ನೀಡಿದ್ರು. ಆದ್ರೆ ಈ ಮೊಬೈಲ್ ಅಪ್ಲಿಕೇಶನ್ ಅಂತ ಒಂದು ಡೇಂಜರಸ್ ಕ್ರಿಯೆ ಇದೆಯಲ್ಲ, ಅದರ ಜ್ಞಾನವಾದ ಪ್ರಮುಖರನ್ನ ನಾವು ಆಯ್ಕೊಂಡು ಅಲ್ಲಿ ಯಾರು ಸಮೀಕ್ಷಾದಾರರು ಬಂದಿರ್ತಾರೆ, ಸರ್ವೇಯರ್ಸ್, ಅವ್ರ ಬೆನ್ನುಗಾವಲಾಗಿ ನಿಲ್ಲಿಸಿ ನಾವೇ ಮೇಲು ಪುರಾಯಿಸಿ ಜವಾಬ್ದಾರಿ ತಗೊಳ್ಳಬೇಕಾದ ಸಂದಿಗ್ಧ ಪರಿಸ್ಥಿತಿ ಈಗ ನಮ್ಮ ಮುಂದೆ ಇರೋದು ದೊಡ್ಡ ಸವಾಲು. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ, ನಾನು ಪದೇ ಪದೇ ವಿಚಾರ ಹೇಳ್ತೀನಿ ಮತ್ತು ಕೇಳೋದು ಅರ್ಥ ಆಗ್ತದೆ. ಎಜೆ ಸದಾಶಿವ ಆಯೋಗದ ವರದಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯದು ಡೇಟಾ ನಿಮ್ಮ ಮುಂದೆ ಹೇಳ್ತಾ ಇರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ, ಈಗ ಪ್ರಸ್ತುತ ರಾಮನಗರ ಜಿಲ್ಲೆ. ಎಲ್ಲರೂ ಏಕೆ ಎಡಿ ಎ ಅಂತ ಬರೆಸಿ ಮಾದಿಗ ಅಂತ ಬರ್ಸಿದವ್ರ ಸಂಖ್ಯೆ ಕೇವಲ 7,800. ಎಷ್ಟು? ವಾಸ್ತವದಲ್ಲಿ ಒಬ್ರು ಲೆಕ್ಚರರು ಅವ್ರು ಹೇಳುವಾಗ ಎಷ್ಟು ಅಘಾತಕಾರಿ ಹೇಳ್ತಾರಲ್ಲ, ನಾವು 95,000ರಿಂದ 1,00,000 ಜನಸಂಖ್ಯೆ ಇದೀವಿ. ನಾಳೆ ಸಾಕೂರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಕರೆದಿದ್ದಾರೆ. ಅದು ಒಂದೇ ಊರಲ್ಲಿ ಸುಮಾರು 300 ಕುಟುಂಬ ಇರುತ್ತೆ. ಅಂಕಿಅಂಶ ಕೂಡ ಏನೇ ಸದಸ್ಯರಾಗಿದ್ದವರು 7,800 ಅಂತ.
ವಾಸ್ತವದಲ್ಲಿ 95,000ರಿಂದ 1,00,000. ಆದ್ರೆ ನಮ್ಮ ತಿಳುವಳಿಕೆ ಮತ್ತು ಜ್ಞಾನದ ಕೊರತೆಯಿಂದ ಯಾವ ರೀತಿ ಅನ್ಯಾಯಗಳಾಗ್ತವೆ ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇದು ನಮ್ಮೆಲ್ಲರ ನೈತಿಕ ಹೊಣೆ. ಮತ್ತೆ ನಾವು ಸಮಾಜಮುಖಿಯಾಗಿ ಆಲೋಚನೆ ಮಾಡ್ತಾ ಇರ್ತೀವಿ, ಸಮಾಜಮುಖಿಯಾಗಿ ಚಿಂತೆ ಮಾಡ್ತಾ ಇರ್ತೀವಿ. ಆದ್ರೆ ಸಮಾಜಮುಖಿಯಾಗಿ ತೊಡಗಿಸುವ ಸಂದರ್ಭ ಬಂದಾಗ ಯಾವುದೋ ನಮ್ಮ ವೈಯಕ್ತಿಕ ಜನಶಕ್ತಿಗಳು ಅಥವಾ ನಮ್ಮ ಸ್ವಕರಣಗಳಿಂದ ನಾವು ದೂರ ಹೋಗ್ಬಿಡ್ತೀವಿ. 35 ವರ್ಷಗಳ ಸತತ ಹೋರಾಟದ ಫಲವಾಗಿ ನಮ್ಮೆಲ್ಲರ ಸೌಭಾಗ್ಯ ಅಂತ ಮತ್ತೊಮ್ಮೆ ಸಮೀಕ್ಷೆ ಬಂದಿದೆ. ಆಳುವ ಸರ್ಕಾರಗಳು ಪದೇ ಪದೇ ನಮಗೆ ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದು ನಮ್ಮ ದಂಡಕರ ಪರಮಾವಧಿ ಆಗ್ತದೆ. ಸಿಕ್ಕಿರ್ತಕ್ಕಂಥ ಈ ಒಂದು ಮೂಲ ಅವಕಾಶವನ್ನ ನಾವು ಸದ್ಬಳಕೆ ಮಾಡುವುದು ನಮ್ಮ ಜಾಣ್ಮೆ ಮತ್ತು ಸಮುದಾಯದ ಮೇಲೆ ಅವರ ಬದ್ಧತೆಯನ್ನ ಪ್ರದರ್ಶನ ಮಾಡ್ತದೆ. ಹಂಗಾಗಿ ತಾವೆಲ್ಲರೂ ದಯಮಾಡಿ ನಾವು ಇವತ್ತು ಸಿಟಿಯನ್ನ ಮಾತ್ರ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ಆನಂದನ ಇವತ್ತು ಸಭೆಗೆ ಮೈಸೂರು ಸಿಟಿಯವನ್ನ. ಅದ್ರ ಜೊತೆಗೆ ದೇವರತ್ನ ಫೌಂಡೇಶನ್ ಎಲ್ಲ ಕೇಡರ್ಸ್ನ ಈ ಸಭೆಗೆ ಭಾಗವಹಿಸುವ ಪ್ರೇರಣೆ ಮಾಡಿದ್ವಿ. ಕಾರಣ ದೇವರತ್ನ ಫೌಂಡೇಶನ್ ವಿದ್ಯಾರ್ಥಿಗಳು ಮೈಸೂರು ಮತ್ತು ಚಾಮರಾಜ ಜಿಲ್ಲೆ ಹಾಗೂ ಮಂಡ್ಯದ ಕೆಲವು 2 ತಾಲೂಕುಗಳಲ್ಲಿ ಪ್ರತಿ ಊರಲ್ಲಿದ್ದಾರೆ ಸ್ಟೂಡೆಂಟ್ಸ್ಗಳು. ನೀವು ದಯಮಾಡಿ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ನೇರವಾಗಿ ನೀವೇನ್ ಕಲ್ತು ಹೋಗ್ತಾ ಇದ್ರಿ ಅದನ್ನ ಹಾಗೆ ಜೂಮ್ ಕಾಲ್ ಮುಖಾಂತರ ಅಥವಾ ವಾಯ್ಸ್ ಕಾಲ್ ಮುಖಾಂತರ ಅವರಿಗೆ ಮಂಡನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಮತ್ತೆ ನೇರವಾಗಿ ವಿದ್ಯಾರ್ಥಿಗಳು ಅವತ್ತು ಅವ್ರಿಗೆ ತೋರಿಸ್ಕೋಬೇಕು. ಯಾರು ಸಮೀಕ್ಷೆದಾರ ಯಾರು ಬಂದಿರ್ತಾರೆ, ಪ್ರತಿ ಊರಲ್ಲೂ ಎಷ್ಟು ಜನ ಇದಾರಪ್ಪ ವಿದ್ಯಾರ್ಥಿಗಳು? ಮಿನಿಮಮ್ 3 ಜನ ಇದ್ದಾರೆ, 2-3 ಜನ, 5 ಜನ ಇರ್ತಾರೆ. ಕಡಿಮೆ ಜನಸಂಖ್ಯೆ ಕಡಿಮೆ ಇರೋರಲ್ಲಿ ಒಬ್ಬರಿಬ್ಬರು ಇದ್ದೇ ಇರ್ತಾರೆ. ಅವರು ನೇರವಾಗಿ ಅವರಿಂದ ಭಾಗವಹಿಸಬೇಕು. ಅದ್ರ ಜೊತೆಗೆ ಆ ಗ್ರಾಮದಲ್ಲಿ ತಿಳುವಳಿರ್ತಕ್ಕಂಥ ಪ್ರಮುಖರು, ಯಾರು ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ ಅವರು ಅಥವಾ ಇನ್ಯಾರು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ತಿಳುವಳಿಕೆ ಇರೋದನ್ನ ಇದರಲ್ಲಿ ಜೋಡಿಸಬೇಕು. ಕಾರಣ ಇಷ್ಟೇ, ಸಮೀಕ್ಷೆದಾರರೆಲ್ಲರೂ ನಮ್ಮ ಪರವಾಗಿರಲ್ಲ ಅಥವಾ ಎಲ್ಲರೂ ನಮ್ಮ ವಿರುದ್ಧವಾಗಿ ಇರಲ್ಲ. ಕೆಲವರು ನೇರವಾಗಿ ವೈಯಕ್ತಿಕ ಹಿತಾಸಕ್ತಿಯಿಂದಲೇ ತೊಂದರೆ ಮಾಡಬಹುದು. ಇನ್ ಕೆಲವರು ಮೈಗಳತನ, ಬೇಜವಾಬ್ದಾರಿತನ ಅಥವಾ ಸೋಮಾರಿತನದಿಂದ ನಮಗೆ ಮೋಸ ಮಾಡೋ ಪ್ರಯತ್ನ ಮಾಡಬಹುದು. ಮತ್ತು ಕೆಲವರು ಅಸಡ್ಡೆ, ನಿರ್ಲಕ್ಷ್ಯ, ಈ ಸಮಾಜಗಳಿಗೆ ಯಾಕೆ ನಾವು ಇಷ್ಟೊಂದು ಅನುಕೂಲ ಮಾಡ್ಕೊಡ್ಬೇಕು, ಏನೋ ತಿನ್ ಸಾಯಿ ಅನ್ನೋ ಅಸಡ್ಡೆಗಳಿರ್ಬೋದು. ಮತ್ತು ಕೆಲವರು ಕುಂಪತನ, ದಡ್ಡತನ, ತಿಳುವಳಿಕೆನೇ ಇಲ್ಲ, ಮೊಬೈಲ್ ಅಥವಾ ಫೋನ್ ಮಾತ್ರ ಯೂಸ್ ಮಾಡ್ತಾರೆ, ಬೇರೆ ಫೋನ್ ಯೂಸ್ ಮಾಡಲ್ಲ. ಅವನ ABCD ಗೊತ್ತಿಲ್ಲ. ಆದ್ರೆ ಅವನ ಬುದ್ಧಿಮಟ್ಟವನ್ನು ಪರೀಕ್ಷೆ ಮಾಡದೆ ಸರ್ಕಾರ ನೇರವಾಗಿ ಅದನ್ನ ಆ ಒಂದು ಸರ್ವೆ ಕ್ರಿಯೆಗೆ ನಿಯೋಜನೆ ಮಾಡಬಹುದು. ಇದನ್ನೆಲ್ಲ ಕಂಡುಕೊಳ್ಳುವ ಜವಾಬ್ದಾರಿ ಯಾರು? ಸರ್ಕಾರಕ್ಕೆ ವಿಜಿಲೆನ್ಸ್ ಹಾಕಿ ಹೇಳಕ್ಕಾಗುತ್ತಾ? ಆಗ ಅದು ನಮ್ಮ ಅಪಾಲಿಸುತ್ತನ್ನ ಎತ್ತು ತೋರಿಸ್ತದೆ. ನಮ್ಮ ಜವಾಬ್ದಾರಿ ಏನಾಗ? ಇದು ತಾಯಿಯ ಸೇವೆ. ಈ ತಾಯಿಯ ಸೇವೆಯನ್ನ ನಾವೇ ಖುದ್ದು ಮಾಡಬೇಕು. ಇನ್ಕ್ಲೂಡಿಂಗ್ ಶಿವಪ್ರಸಾದ್, ನನ್ನ ಗ್ರಾಮ, ನನ್ನ ಅಕ್ಕಪಕ್ಕ ಗ್ರಾಮ ನೇರವಾಗಿ ನಾನೇ ಜವಾಬ್ದಾರಿ ತಗೊಳ್ಬೇಕು. ಮತ್ತೆ ಅಕ್ಕಪಕ್ಕದ ಗ್ರಾಮಕ್ಕೆ ಮೇಲುಸ್ತುವಾರಿಯನ್ನು ವಹಿಸಬೇಕು. ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಹೆಚ್ಚು ಹಳ್ಳಿಯಲ್ಲಿ ಹೋರಾಟ ನಡೆದಿದೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟ. ಜಾತಿವಾರು ಸಮೀಕ್ಷೆಯಲ್ಲಿ ನೀವು ಮಾದಿಗ ಅಂತ ಬರೆಸದಿದ್ದರೆ ನಿಮ್ಗೆ ಅನ್ಯಾಯವಾಗಲಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಧರ್ಮಸೇನ ಹೇಳಿದ್ರು. ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗ ಅಲ್ಲಿ ಕೆಲವು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳು ಬರ್ತಾ ಇತ್ತು. ಈ ರಾಜ್ಯದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಹೆಚ್ಚು ಮಾದಿಗ ಒಳ ಮೀಸಲಾತಿ ಹೋರಾಟ ನಡೀತು ಅಂತ. ಮತ್ತೆ ಅಲ್ಲಿಂದ ಎಲ್ಲಾದ್ರೂ ಒಂದು ಹಳ್ಳಿಯಲ್ಲಾದ್ರೂ ಕೂಡ ಹೋರಾಟ ನಡೆದಿದೆ ಅಂತ ಹೇಳಿದ್ರು ಮಾದಿಗ ಒಳ ಮೀಸಲಾತಿಯ ವಿಚಾರವನ್ನು ನಾವು ಅಧಿಕೃತವಾಗಿ ಸರ್ಕಾರದಿಂದಲೇ ತಿಳ್ಕೊಂಡಿರುವಂತ ವಿಚಾರ. ಮತ್ತೆ ನೋಡಿ ಇಲ್ಲಿ ಬಂದಿದ್ದು ನಮ್ಮ ಮೈಸೂರು ಭಾಗಕ್ಕೆ ಬಂದಿತ್ತು. ಅದೇ ಮಾದಿಗ ಅನ್ನೋದು ಹೇಳ್ತಿದ್ವಿ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಾದಿಗ ಅಂತ ಮಾಡಿದ್ರು. ಬರ್ತಿಲ್ಲ ಅಂದ್ರೆ ಏನು ತೊಂದರೆ ಆಗಿಲ್ಲ. ತೊಂದರೆ ಆಗುತ್ತಂದ್ರೆ ನೀವು 6% ನಿಂತಿರ 1% ಆಗ್ತಾರೆ. ನಾನು ಹೇಳೋದು ನಾನು ಮಾದಿಗ ಪರಿಸ್ಥಿತಿ ಅಂದ್ರೆ ಬಹಳ ಜನ ಇದೇ ಸರ್ ಲಾಸ್ಟ್ ಇದರಲ್ಲಿ ಅದೇ ಆಗಿರೋದು ಜನಮನಸ್ಸಿನಲ್ಲಿ ಬಹಳ ಜನ ಯಾರು ಹೇಳ್ತಾರೆ ಹೇಳ್ತಿಲ್ಲ ಅನ್ನೋದು ಒಂದು ಸಭೆಯಲ್ಲಿ ಹೇಳಿದ್ರು. ಬೆಂಗಳೂರಿನ ಅಂಬೇಡ್ಕರ್ ಕರೆದಂತ ಸಭೆಯಲ್ಲಿ ರಚನೆ ಹೇಳಿದ್ರು. ಅವಾಗ ಏನಾಗ್ತದೆ ಅಂತಂದ್ರೆ ಇಲ್ಲಿ ಫೈಟ್ ಮಾಡೋದು ಏನ್ ಮಾಡ್ತೀವಿ, ಒಂದು ನಮ್ಮ 40 ವರ್ಷ ಜನಸಂಖ್ಯೆ ಇದೆ, 50 ಇದೆ, ಅದ್ರ ಪ್ರಕಾರ ಅಲ್ಲಿ ಫೈಟ್ ಮಾಡ್ತೀವಿ. ನೀವೇನೋ ರೂಪಿಗಳು ಅಂತಂದ್ರೆ ಎಲ್ಲರೂ ಸೇರಿಸ್ಕೊಂಡು ಎಲ್ಲರೂ ಆ ಒಂದು ಲಾಸ್ಟ್ 1% ಇದೆ ಅವ್ರ ಗಮನಿಸಿದ್ರೆ ಅಂತ ಕಾಣಿಸಲ್ಲ. ಸೊ ಅವರಲ್ಲಿ ನಾವು ಫೈಟ್ ಮಾಡ್ಬೇಕಾಗ್ತದೆ.
ಬಹಳ ಜನಕ್ಕೆ ನಮ್ಮಲ್ಲಿ ಅದರಲ್ಲೂ ಎಸ್ಪೆಷಲಿ ನಮ್ಮವರು ಬೇರೆ ಜಾತಿಗಳಲ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಬಹಳ ಜನ ಏನು ಮೊದಲ ಸೆನ್ಸಸ್ ಒಳಪಡಿಲ್ಲ ಅತಿ ಹೆಚ್ಚು ಮಾದಿಗರು ಅಂತಕ್ಕಂಥದ್ದು ಒಂದು ಮಾಹಿತಿ ನಮ್ಮ ಚರ್ಚೆ ಮಾಡ್ತಾ ಇದ್ದಾರೆ. ಜಾತಿವಾರು ಸಮೀಕ್ಷೆಗೆ ಗಣತಿದಾರರು ನಿಮ್ಮ ಹಳ್ಳಿಗೆ ಬಂದಾಗ ಏನಾದರೂ ಅನುಮಾನಾಸ್ಪದ ನಡವಳಿಕೆ, ಕಾಣದ ಕೈವಾಡ ಕೆಲಸ ಮಾಡುವ ಬಗ್ಗೆ ನಿಮಗೆ ಅನುಮಾನ ಕಂಡು ಬಂದಲ್ಲಿ ತಕ್ಷಣವೇ ವಕೀಲರ ಗಮನಕ್ಕೆ ತನ್ನಿ. ಅವರ ವಿರುದ್ಧ ದೂರು ದಾಖಲಿಸುತ್ತೇವೆ ಅಂತ ವಕೀಲರಾದ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದ್ರು. ನೀವೆಲ್ಲ ಉತ್ಸಾಹದಲ್ಲಿದ್ದೀರಾ, ಇರಿ, ಅದು ಒಳ್ಳೇದು ಕೂಡ. ನಮ್ಮ ಜಾತಿದು ಒಂದು ಮಿಸ್ ಆಗಬಾರ್ದು, ಎಲ್ಲಾರ್ದು ಬರೆಸಬೇಕು ಅಂತ. ದಟ್ಸ್ ಎ ಗುಡ್ ಥಿಂಗ್, ಬಟ್ ದಟ್ ಈಸ್ ನಾಟ್ ಸಫಿಷಿಯಂಟ್. ಅದೊಂದೇ ಸಾಲದು. ಈಗ ನೀವು ಈ ಕಾರ್ಯಾಗಾರ ಆದ್ಮೇಲೆ ನಮ್ಮ ವಿರೋಧಿಗಳನ್ನ ಹೆಂಗೆ ಅದನ್ನ ನಾವು ತಡೆಗಟ್ಟಬಹುದು ಅನ್ನೋಂಥ ಚಿಂತನೆ ಮಾಡಿದ್ಮೇಲೆ ನಿಮ್ಮ ತಲೆಯಲ್ಲಿ ಓಡಕ್ ಸ್ಟಾರ್ಟ್ ಆಗ್ತದೆ. ನಾವು ಮಾಡ್ತೀವಿ, ನಾವು ವಕೀಲರ ಟೀಮ್ ಏನಿದೆ ಇದು ಸ್ಟಾರ್ಟ್ ಆಗ್ಲಿ. ನಾವು ಕೆಲವು ಮಾಹಿತಿಗಳನ್ನ ತಗೋತಾ ಇದೀವಿ, ಯಾರ್ಯಾರ ಮೇಲೆ. ಆಮೇಲೆ ಕಿಂಚಿತ್ತರು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತೀವಿ. ನಿಮ್ಮ ಗಮನಕ್ಕೆ ಏನಾದ್ರು ಹಿಂಗೆ ಜನರಲ್ ಅವ್ರನ್ನ ಎಂಟ್ರಿ ಮಾಡ್ಕೊಂಡು ಸರ್ ಬೇರೆಯವ್ರ ಬರ್ಸವ್ರೆ ಅಂತ ನಿಮ್ಗೆಲ್ಲ ಗಮನಕ್ಕೆ ಬಂದ್ರೆ ಸಾಕು. ನಮ್ಗೆ ಹೇಳಿ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತಾ ಇರ್ಬೇಕು. ಅದು ಸರಿ ತಪ್ಪ ಆಮೇಲೆ ಅದು ಸೊ ಏನಂತ ಅಂದ್ರೆ ನಮ್ಮ ವಿರೋಧಿಗಳ ದುಷ್ಟ ಚಿಂತನೆಗಳಿಗೆ ಬ್ರೇಕ್ ಹಾಕೋದು ನಂಬರ್ 1 ಆದ್ಯತೆ ಆಗ್ತದೆ. ಮಾದಿಗರದು ಬರ್ಸಂತದ್ದು ಸಮಸ್ಯೆ ಅಂತ ನನ್ಗಂತೂ ಕಾಣ್ತಾ ಇದೆ. ನಿಮ್ಗೆ ಯಾರು ಎಲ್ಲಾ ಕಡೆ ಉತ್ಸಾಹದಲ್ಲಿದ್ದಾರೆ ಅಲ್ವಾ? ಸೊ ಮಾದಿಗ ಅಂತ ಬರ್ಸಂತದ್ದು ಸಮಸ್ಯೆ ಆಗಲ್ಲ. ಇಲ್ಲಿ ಒಳ್ಳೆಯರು ನಮ್ಮನ್ನ ಈ ದಿಕ್ತಪ್ಸಿ ಬೇರೆ ತರ ಎಂಟ್ರಿ ಅದಕ್ಕೆ ಹೆಂಗ್ ಚೆಕ್ ಮಾಡ್ಬೋದು ಅನ್ನೋದನ್ನು ಮಾಡಿ ನಿಮ್ ಗಮನಕ್ಕೆ ಬಂದಾಗ ನಮ್ಮ ವಕೀಲರುಗಳಿಗೆ ಇಲ್ಲ ನಮ್ಮ ಬೇಡಿಕೆ ಮೇಲೆ 3 ಜನ ಇದೆ, ದಾಸನ ಇದ್ದಾರೆ, ನಮ್ಮ ರಾಜೇಂದ್ರ ಇದೆ, ನಾವಿದ್ದೀವಿ. ನಮ್ಗಳಿಗೆ ಯಾರಿಗಾರು ಗಮನಕ್ಕೆ ತಂದ್ರೆ ನಾವು ಒಂದು ಕಂಪ್ಲೇಂಟ್ ನಾವು ಪ್ರೊಫಾರ್ಮ ರೆಡಿ ಮಾಡ್ಕೊಂತೀವಿ. ಈಗಲೇ ರೆಡಿ ಮಾಡ್ಕೊಂತೀವಿ. ಡಿಸಿನೇ ರೋಡಲ್ ಆಫೀಸರ್ ಫಾರ್ ಡಿಸ್ಟ್ರಿಕ್ಟ್ ಇರೋದ್ರಿಂದ ಯಾರು ಹಂಗೆ ಬರೆಸ್ತಾವನೆ ಚೇಷ್ಟೆ ಮಾಡ್ತಾವನೆ ಅನ್ಸುತ್ತೆ ನಿಮ್ಗೆ ಡೌಟ್ ಬಂದ್ರೆ ಸಾಕು. ಯಾಕಂದ್ರೆ ಸಾಕ್ಷಿ ಸಿಗಲ್ಲ, ನಿಮ್ಗೆ ಸಾಕ್ಷಿ ಸಿಗಲ್ಲ. ನಿಮ್ಗೆ ಡೌಟ್ ಬಂದ ತಕ್ಷಣ ನಾವು ಪ್ರಿಯಂಟ್ ಮಾಡ್ಬೇಕಿದೆ. ಇದ್ರ ಬಗ್ಗೆ ಗಮನ ಹರಿಸಿ. ಅದರಲ್ಲೂ ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳು ಹಳ್ಳಿಗಳಲ್ಲಿ ಅಂತ ನೀವು ಗೊತ್ತಾಗೋಗುತ್ತೆ. ಯಾಕಂದ್ರೆ ಅಲ್ಲೆಲ್ಲ ಬಹುತೇಕ ಮಾದಿಗರು ಒಲೆಯರೆಲ್ಲ ಸಪರೇಟ್ ಆಗಿ ಎಲ್ಲ ಈ ಪಟ್ಟಣ ಪಂಚಾಯತಿ ಅಥವಾ ನಗರ ಇದರಲ್ಲಿ ಲೇಔಟ್ಗಳಾಗಿ ಗೌರ್ಮೆಂಟ್ ಆಗಿದೆ, KHP ಇಂಥದ್ರಲ್ಲಿ ಇರ್ತಾರೆ ಅಷ್ಟೇ ಮಿಕ್ಸ್ಡು. ಅದು ಬಿಟ್ಟರೆ ನಮ್ಮ ಜಾತಿಯವರೆಲ್ಲ ಸೆಗ್ರಿಗೇಟೆಡ್ ಅಲ್ವಾ? ಜಾತಿ ಸಮೀಕ್ಷೆ ಒಳಗಡೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಉದ್ಯೋಗಿಕ ಸಮೀಕ್ಷೆ ಕೂಡ ನಡೆಯಲಿದ್ದು, ಇಲ್ಲಿ ನಮ್ಮ ಸಾಮಾಜಿಕ, ಶೈಕ್ಷಣಿಕ ಮತ್ತು ಉದ್ಯೋಗಿಕ ಸ್ಥಿತಿಗತಿಗಳನ್ನ ಗಣತಿದಾರರಿಗೆ ಹೇಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಸಮುದಾಯದ ಜನರಿಗೆ ನಾವು ತಿಳಿಸಿಕೊಡಬೇಕಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಅರಕಲವಾಡಿ ನಾಗೇಂದ್ರ ಹೇಳಿದ್ರು. ಜಾತಿ ಬೆಳೆಸೋ ಸಮಸ್ಯೆ ಇಲ್ಲ, ಹೇಳೋದು ಕರೆಕ್ಟಾಗಿ. ಜಾತಿ ಬೆಳೆಸೋ ಸಮಸ್ಯೆ ಇಲ್ಲ. ಜಾತಿಗಳ ಒಳಗಡೆ ನಾವು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ, ಔದ್ಯೋಗಿಕ ಸಮೀಕ್ಷೆ ನಡೀತಾ ಇದೆ, ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆ ಒಳಗಡೆ ನಾವು ಎಷ್ಟು ಮಟ್ಟಿಗೆ ನಾವು ಪಾರ್ಟಿಸಿಪೇಟ್ ಮಾಡಿ, ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಭಾಗವಹಿಸಿ ನನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳನ್ನ ಆ ಸರ್ವೆ ಬಂದರ ಮುಂದೆ ಭರಿಸ್ತೀವಿ. ಮತ್ತು ಭರಿಸದ ಸಂದರ್ಭದಲ್ಲಿ ನಮಗೆ ಆಗುವಂತಹ ಹಿನ್ನಡೆ, ನಮಗೆ ಆಗುವಂತಹ ಕೆಲವು ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು 5 ತಾರೀಕಿನಿಂದ ನಾವು ಜನರ ಮುಂದೆ ಹೋಗಬೇಕಾಗಿದೆ. ಎರಡನೇದು, ಹಳ್ಳಿಗಳಲ್ಲಿ ಸಮಸ್ಯೆ ಇಲ್ಲ. ಇದು ಹಳ್ಳಿಗಳಲ್ಲಿ ಸಮಸ್ಯೆ ಇಲ್ಲ. ಮಾಸ್ ಆಗಿ ಎಲ್ಲರೂ ಕೂಡ ಅಷ್ಟು ಮಟ್ಟಿಗೆ ಜಾಗೃತರಾಗಿದ್ದಾರೆ. ಈಗ ಸ್ವಲ್ಪ ಎಲ್ಲರೂ ಕೂಡ ಮಾದರಿಗಳಂತ ಭರಿಸ್ತಾರೆ, ಅದು ಸಮಸ್ಯೆ ಇಲ್ಲ. ಈಗ ಜಾತಿ ಭರಿಸೋ ವಿಚಾರದಲ್ಲಿ ಹಳ್ಳಿಗಳಲ್ಲಿ ಸಮಸ್ಯೆ ಇಲ್ಲ. ಜಾತಿ ಭರಿಸೋ ಸಂಬಂಧದಲ್ಲಿ ಪಟ್ಟಣಗಳಲ್ಲಿ ಸಮಸ್ಯೆ ಇದೆ. ಜಾತಿ ಭರಿಸೋ ಸಂದರ್ಭಕ್ಕೆ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಸಮೀಕ್ಷೆ ಮಾಡುವಾಗ ಹಳ್ಳಿಯಲ್ಲೂ ಸಮಸ್ಯೆ ಇರ್ತದೆ ಮತ್ತು ಪಟ್ಟಣದಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಇರ್ತದೆ. ಜಾತಿ ಭರಿಸೋ ಸಂದರ್ಭಕ್ಕೆ ನೇರವಾಗಿ ಹಳ್ಳಿಯವರು ಜಾತಿ ಭರಿಸ್ತಾರೆ. ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಬಾಡಿಗೆ ಮನೆಯಿರ್ತಾರೆ, ಯಾವುದೋ ಬೋಗೆಟ್ ಮಾಡ್ಕೊಂಡಿರ್ತಾರೆ, ಯಾವ್ದು ಇನ್ನೊಂದು ಕಚೇರಿ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ತನಕ ಬೇರೆ ಏನೋ ಹೇಳಕ್ಕೆ ಬಂದಿರ್ತಾರೆ. ಈಗ ಹೇಳಕ್ ಹೋದ್ರೆ ಜಾತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಅದರಿಂದ ಆಚೆ ಉಳಿಯುವಂತ ಒಂದು ಅವಕಾಶ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಈಗ ಏನ್ ಹೇಳ್ಬೇಕಾದ್ರಿಂದ
ಆ ಕಾರಣಕ್ಕೆ ಸರ್ಕಾರ 3 ಹಂತದಲ್ಲಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಇನ್ನು ಶಿಬಿರದಲ್ಲಿ ಸ್ವಯಂ ಸೇವಕರಿಗೆ ಕೆಲ ಕರ್ತವ್ಯಗಳನ್ನು ಹೇಗೆ ನಿಭಾಯಿಸಬೇಕು, ಗಣತಿದಾರರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸಲಾಯಿತು. ಅಲ್ಲದೆ ಜಾತಿವಾರು ಸಮೀಕ್ಷೆಯಲ್ಲಿ ಪ್ರಶ್ನೆವಳಿ ಹೇಗಿರಲಿದೆ, ಅಂದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಸಿದ್ಧಪಡಿಸಲಾಗಿದೆ, ಅದಕ್ಕೆಲ್ಲ ನೀವೆಲ್ಲ ಹೇಗೆ ಉತ್ತರಿಸಬೇಕು ಅನ್ನೋದನ್ನ ಕೂಡ ತಿಳಿಸಿಕೊಡಲಾಯಿತು. ಅದನ್ನೇ ಬನ್ನಿ ಒಂದೊಂದಾಗಿ ನೋಡೋಣ. ಸಮೀಕ್ಷೆಗೆ ಬೇಕಾಗಿರುವ ಅಗತ್ಯ ದಾಖಲೆಗಳು: ಮನ ಭೇಟಿ ಮತ್ತು ವಿಶೇಷ ಶಿಬಿರಗಳ ಸಮೀಕ್ಷೆ, ಆಧಾರ್ ಕಾರ್ಡ್ ಕಡ್ಡಾಯ, ಪಡಿತರ ಚೀಟಿ ಮತ್ತು ಜಾತಿ ಪ್ರಮಾಣ ಪತ್ರ ಲಭ್ಯವಿದ್ದಲ್ಲಿ ಮಾತ್ರ. ಆನ್ಲೈನ್ ಸಮೀಕ್ಷೆ, ಆಧಾರ್ ಕಾರ್ಡ್ ಕಡ್ಡಾಯ, ಜಾತಿ ಪ್ರಮಾಣ ಪತ್ರ ಕೂಡ ಕಡ್ಡಾಯವಾಗಿರುತ್ತೆ. ಗಣತಿದಾರರಿಗೆ ಮುಖ್ಯವಾಗಿ ನೀಡಬೇಕಾಗಿರುವ ಮಾಹಿತಿ: ಉಪಜಾತಿ ಮಾದಿಗ ಎಂದು ನಮೂದಿಸುವುದು. ಮೊಬೈಲ್ ಆಪ್ನಲ್ಲಿ 2 ಬಾರಿ ಜಾತಿಯನ್ನು ನಮೂದಿಸಬೇಕಾಗಿರುತ್ತೆ. 1. ಮೊದಲನೇ ಆಯ್ಕೆಯಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂದು ನಮೂದಿಸಿ. ನಂತರ 2ನೇ ಆಯ್ಕೆಯಲ್ಲಿ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದೇ ಉಪಜಾತಿ ಇದ್ದರೂ ಸಹ ನಮ್ಮ ಮೂಲ ಉಪಜಾತಿಯನ್ನು ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದೇ ನಮೂದಿಸಬೇಕು. ನಮ್ಮ ಮಾದಿಗ ಸಮುದಾಯದ ಕ್ರಮ ಸಂಖ್ಯೆ ಉಪಜಾತಿ ಮಾದಿಗ ಕ್ರಮ ಸಂಖ್ಯೆ 61. ಗಣತಿದಾರರಿಗೆ ಮುಖ್ಯವಾಗಿ ನೀಡಬೇಕಾಗಿರುವ ಮಾಹಿತಿ: ಅಂತರ್ಜಾತಿ ವಿವಾಹ ಆಗಿದ್ದಲ್ಲಿ ಸಂಗಾತಿ ಉಪಜಾತಿ ಮೂಲ ಹೊಲೆಯ, ಬೋವಿ, ಲಂಬಾಣಿ ಇತ್ಯಾದಿ ಆಗಿದ್ದಲ್ಲಿ ಅವರ ಮೂಲ ಉಪಜಾತಿಯನ್ನೇ ದಾಖಲಿಸಬೇಕು. ನಿಮ್ಮ ಹೆಸರಿನಲ್ಲಿ ಜಮೀನಿದ್ದಲ್ಲಿ ಮಾತ್ರ ಜಮೀನಿನ ವಿವರ ದಾಖಲಿಸಿ, ಇಲ್ಲದಿದ್ದರೆ ಇಲ್ಲ ಎಂದು ದಾಖಲಿಸಬೇಕು. GST ಮಾಡಿಸಿದ್ದಲ್ಲಿ ಮಾತ್ರ ವ್ಯಾಪಾರ ಎಂದು ದಾಖಲಿಸಿ, ಇಲ್ಲದಿದ್ದಲ್ಲಿ ನಿರುದ್ಯೋಗಿ ಎಂದು ದಾಖಲಿಸಿ. ನಿಮ್ಮ ಹೆಸರಿನಲ್ಲಿ ಮನೆ ಅಥವಾ ನಿವೇಶನ ಇದ್ದಲ್ಲಿ ಮಾತ್ರ ಇದೆ ಎಂದು ದಾಖಲಿಸಿ, ಇಲ್ಲದಿದ್ದರೆ ಇಲ್ಲ ಎಂದು ದಾಖಲಿಸಿ. ಸ್ವಯಂ ಸೇವಕರ ಕರ್ತವ್ಯಗಳು: ಗೌರವಾನ್ವಿತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗ ನಡೆಸುತ್ತಿರುವ ಸಮೀಕ್ಷೆ ಬಗ್ಗೆ ತಿಳಿಯುವುದು. ಮೇ 5ರಿಂದ 23ರವರೆಗೆ ಒಟ್ಟು 19 ದಿನಗಳ ಕಾಲ ಸಮೀಕ್ಷೆ ಸಮಯದಲ್ಲಿ ನಮ್ಮ ಮಾದಿಗ ಸಮುದಾಯದವರು ಸಭೆ, ಸಮಾರಂಭ, ಉತ್ಸವ, ಹಬ್ಬ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೈಬಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು. ಸಮೀಕ್ಷೆ ಕೈಗೊಳ್ಳುವ ದಿನಾಂಕ 5/5/2025ರ ಮುಂಚೆ ಸಮೀಕ್ಷೆ ಬಗ್ಗೆ ನಮ್ಮ ಗ್ರಾಮ, ಪಟ್ಟಣ, ಕಾಲೋನಿ, ವಾರ್ಡ್ಗಳಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವುದು. ನಮ್ಮ ಕಾಲೋನಿಗಳಲ್ಲಿರುವ ಅನಕ್ಷರಸ್ಥ ಕುಟುಂಬಗಳಿಗೆ ನೆರವಾಗುವುದು. ಸಮೀಕ್ಷೆಗೆ ಬರುವ ಅಧಿಕಾರಿಗಳ ಜೊತೆ ಶಿಸ್ತಿನಿಂದ ಮತ್ತು ಸಂಯಮದಿಂದ ಗೌರವಯುತವಾಗಿ ವರ್ತಿಸುವುದು. ಕೇವಲ ಸಮೀಕ್ಷೆ ಬಗ್ಗೆ ಹೊರತುಪಡಿಸಿ ಅನಾವಶ್ಯಕ ವಿಷಯಗಳನ್ನು ಕಡೆಗಣಿಸುವುದು. ಸಮೀಕ್ಷೆ ನಡೆಯುವ ಸಂದರ್ಭಗಳಲ್ಲಿ ಒಂದು ವೇಳೆ ಸ್ವಯಂ ಸೇವಕರಿಗೆ ತುರ್ತು ಉದ್ಭವಿಸಿದಲ್ಲಿ ತಮ್ಮ ಗ್ರಾಮ, ಪಟ್ಟಣ, ಕಾಲೋನಿ, ವಾರ್ಡ್ಗಳಲ್ಲಿನ ಇತರೆ ಸ್ವಯಂ ಸೇವಕರಿಗೆ ತಿಳಿಸಿ ತೆರಳುವುದು. ಒಂದು ವೇಳೆ ಗಣತಿದಾರರು ತಪ್ಪಾಗಿ ನಮೂದಿಸುವುದು ಕಂಡು ಬಂದಲ್ಲಿ ಅವರಿಗೆ ಸ್ವಯಂ ಸೇವಕರ ತಂಡವು ಅವರಿಗೆ ಮನವರಿಕೆ ಮಾಡುವುದು. ಆದಾಗ್ಯೂ ಗಣತಿದಾರರು ಸ್ಪಂದಿಸದಿದ್ದಲ್ಲಿ ಸಹಾಯವಾಣಿಗೆ ಕರೆ ಮಾಡುವುದು ಅಥವಾ ನಮ್ಮ ಮಾದಿಗ ಸಮುದಾಯದ ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಸಮಿತಿಗೆ ತಿಳಿಸಿ ಪರಿಹಾರ ಕಂಡುಕೊಳ್ಳುವುದು. ಯಾವುದೇ ಲೋಪವಾಗದ ರೀತಿಯಲ್ಲಿ ಸಮೀಕ್ಷೆಯನ್ನು ಪೂರ್ಣಗೊಳಿಸುವುದು. ಸ್ವಯಂ ಸೇವಕರ ಅತಿ ಮುಖ್ಯವಾದ ಕರ್ತವ್ಯಗಳು: ಪ್ರತಿಯೊಂದು ಮನೆಯ ಸಮೀಕ್ಷೆ ಮಾಡಿದ ನಂತರ ಪ್ರಿವ್ಯೂ ತೋರಿಸಲಾಗುತ್ತದೆ. ತಪ್ಪದೆ ಎಲ್ಲ ಅಂಶಗಳನ್ನು ಖಾತರಿ ಮಾಡಿದ ನಂತರ ಸಬ್ಮಿಟ್ ಮಾಡುವುದು. ಅಲ್ಲದೆ ಸಬ್ಮಿಟ್ ಮಾಡಿದ ನಂತರ ಮೊಬೈಲ್ ಸಂಖ್ಯೆ ನೀಡಿ OTP ಮುಖಾಂತರ ಒಪ್ಪಿಗೆ ನೀಡುವುದು ಉತ್ತಮವಾದ ಆಯ್ಕೆಯಾಗಿರುತ್ತದೆ. ಒಟ್ನಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಜನಸಂಖ್ಯೆ ಆಧರಿಸಿ ಅವರ ಸ್ಥಿತಿಗತಿ ಆಧಾರದ ಮೇಲೆ ಒಳ ಮೀಸಲಾತಿ ನೀಡೋದ್ರಿಂದ ಜಾತಿವಾರು ಸಮೀಕ್ಷೆಯಲ್ಲಿ ಮಾದಿಗರು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಜೊತೆಗೆ ಕ್ರಮ ಸಂಖ್ಯೆ 61 ಉಪಜಾತಿ ಕಾಲಂನಲ್ಲಿ ಮಾದಿಗ ಅಂತಾನೆ ಬರೆಸಬೇಕು ಅಂತ ಮನವಿ ಮಾಡಲಾಯಿತು. ಮೈಸೂರಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.